ಕುರ್ಚಿ ಗಲಾಟೆಯಲ್ಲಿ 137 ಸ್ಥಾನ ಪಡೆದ ಕಾಂಗ್ರೆಸ್ ಇವತ್ತು ಅಭದ್ರ ಸರ್ಕಾರ ಅನ್ಸ್ಕೊಂಡಿದೆ. ಕಳೆದ ಕೆಲವು ದಿವಸದಿಂದ ಇಲ್ಲ, ಸುಮಾರು 2.5 ವರ್ಷದಿಂದ ಈ ಗಲಾಟೆ ನಡೀತಾನೆ ಬರ್ತಾ ಇದೆ. ಕೊನೆಗೆ ಏನಾಗ್ತಾ ಇದೆ ಅಂತಂದರೆ, ಇವತ್ತಿನ ದಿವಸ ಜನರ ಆಶೋತ್ತರಗಳನ್ನು ಯಾವುದೂ ಈಡೇರಿಸೋಕ್ಕಾಗ್ತಾ ಇಲ್ಲ. ಕೊನೆಗೆ ಇವತ್ತು ಸುಮಾರು ದಿವಸನ ನೋಡ್ತಾ ಇದ್ದೀವಿ, 15 ದಿವಸ ನೋಡ್ತಾ ಇದ್ದೀವಿ, ಒಬ್ಬರ ಮನೆಯಲ್ಲಿ ಉಪಹಾರ, ಊಟ, ಭೋಜನ. ಇವರು ಉಪಹಾರ, ಊಟ, ಭೋಜನ ಅಂತ ಒಬ್ಬರ ಮನೆಗೆ ಒಬ್ಬರು ಹೋಗ್ತಾ ಇದ್ದಾರಲ್ಲ, ಇದನ್ನು ಅದೇ ಟೈಮನ್ನು ಇವರು ಜನರ ಆಶೋತ್ತರಗಳಿಗೆ ಅದನ್ನು ಸರಿಯಾಗಿ ಬೆಳೆಸ್ಕೊಂಡಿದ್ದರೆ, ಅವರವರ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ಅಂತ ಬಳಸ್ಕೊಂಡಿತ್ತು ಅಂತಂದರೆ, ಸುತ್ತಾಡಿತ್ತು ಅಂತಂದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಕಾಂಗ್ರೆಸ್ಗೆ. ಆಯಿತಾ? ಇದ್ರ ಜೊತೆಗೇ ಏನಾಗ್ತಾಯಿದೆ ಅಂತಂದರೆ, ಈ ಕರ್ನಾಟಕ ಯಾವ ಸ್ಥಿತಿಯಲ್ಲಿ ಇದೆ ಅಂತಂದರೆ, ಸಿದ್ದರಾಮಯ್ಯ ಅವರ ಈಗೋ, ಆಮೇಲೆ ಶಿವಕುಮಾರ್ ಅವರ ಆ್ಯಂಬಿಷನ್, ಇದ್ರ ಮಧ್ಯೆ ಸಿಲುಕೊಂಡು ಕರ್ನಾಟಕ ರಾಜ್ಯ ಇವತ್ತು ಒದ್ದಾಡ್ತಾ ಇದೆ ಇವತ್ತು. ಆಯಿತಾ? ಈ ಕಡೆ ಸಿದ್ದರಾಮಯ್ಯನೂ ಬಿಡಲ್ಲ, ಈ ಕಡೆ ಶಿವಕುಮಾರೂ ಬಿಡಲ್ಲ. ಕೊನೆಗೆ ಯಾರು ಅದನ್ನು ವಿಕ್ಟಿಮ್ ಆಗಿರೋದು ಯಾರು? ಇದ್ರ ವಿಕ್ಟಿಮ್ ಆಗಿರೋದು ಕರ್ನಾಟಕ ರಾಜ್ಯ, ಕರ್ನಾಟಕದ ಜನತೆ.